ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪರ್ಸೆಂಟೇಜ್. ಇದು ಫಸ್ಟ್ ಇಯರ್ BCom SCP ಸಿಲೆಬಸ್ ಅವ್ರಿಗೆ ಬಿಸ್ನೆಸ್ ಕ್ವಾಂಟಿಟಿವ್ ಅನಾಲಿಸಿಸ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಏನಂತ ಅಂದರೆ ಪರ್ಸೆಂಟೇಜ್, ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಇದೆ. ಅದರಲ್ಲಿ ಫಸ್ಟು ಪರ್ಸೆಂಟೇಜ್ನ ನೋಡೋಣ ಯಾವ ರೀತಿ ಏನು ಅಂತ. ಫಸ್ಟು ಪರ್ಸೆಂಟೇಜ್ ಅಂತ ಅಂದರೆ ಯೂಶಲಿ ನಮಗೆಲ್ಲ ಗೊತ್ತಿದೆ, ಆಲ್ರೆಡಿ ವಿ ಆರ್ ಕ್ಯಾಲ್ಕುಲೇಟೆಡ್ ಇನ್ ಸೋ ಮೆನಿ ಟೈಮ್ಸ್. ಸೊ ಇಲ್ಲಿ ಏನಂತ ಅಂದರೆ ಫಸ್ಟು ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಸೆಂಟ್. ಪರ್ಸೆಂಟೇಜ್ ಅಲ್ಲ, ಫಸ್ಟ್ ಪರ್ಸೆಂಟ್ ಅಂದರೆ ಏನು ಅಂತ ನೋಡೋಣ. ಎ ಪರ್ಸೆಂಟ್ is a ratio whose second term is 100. Percent means parts per 100 ಅಂತ ಹೇಳ್ತೀವಿ. ಸೊ ನಾವು ಪರ್ಸೆಂಟ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ 100ಗೆ ಎಷ್ಟು ಪರ್ಸೆಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಏನಂತಂದರೆ 100ಅಲ್ಲಿ ಒಂದು ಪಾರ್ಟ್ ಆಗಿ ತೊಗೊಳ್ತೀವಿ. ಸೊ ದ ವರ್ಡ್ಸ್ ಕೇಮ್ ಫ್ರಮ್ ದ ಲ್ಯಾಟಿನ್ ಫ್ರೇಸ್ ಪರ್ಸೆಂಟಮ್ ವಿಚ್ ಮೀನ್ಸ್ ಪರ್ 100 ಇನ್ ಮ್ಯಾಥಮೆಟಿಕ್ಸ್. ಸೊ ಆಲ್ರೆಡಿ ನಾವು ಮ್ಯಾಥಮೆಟಿಕ್ಸಲ್ಲೆಲ್ಲನೂ ಕೂಡ ತುಂಬ ಯೂಸ್ ಮಾಡ್ತೀವಿ. ವಿ ಯೂಸ್ ಸಿಂಬಲ್, ಪರ್ಸೆಂಟ್ ಸಿಂಬಲ್ ಅಂತಲೇ ಇದೆ. ದಿಸ್ ಸಿಂಬಲ್ ಫಾರ್ ಪರ್ಸೆಂಟ್. ನಾವು what is the meaning of percentage? Percentage ಅಂತಂದರೆ ಇಲ್ಲಿ in mathematics a percentage is a number or ratio that represent a fractions of 100. ಸೇಮೇ ಇದೆ ಇಲ್ಲಿ ಪರ್ಸೆಂಟ್ ಆ್ಯಂಡ್ ಪರ್ಸೆಂಟೇಜ್ಗೂ ಕೂಡ ತುಂಬ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮ್ ಇದೆ ಇಲ್ಲಿ. ಆ್ಯಂಡ್ ಇಟ್ ಈಸ್ ಆಫನ್ ಡಿನೋಟೆಡ್ ಬೈ ದ ಸಿಂಬಲ್, ದಿಸ್ ಸಿಂಬಲ್ ಐ ಮೀನ್ ಪರ್ಸೆಂಟೇಜ್ ಸಿಂಬಲ್ನ ತೋರಿಸ್ತೀವಿ. ಸೊ ಈ ಪರ್ಸೆಂಟೇಜ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ. ಫಸ್ಟು ಇಲ್ಲಿ ಎಕ್ಸಾಂಪಲ್ ಏನಂದರೆ ಕ್ಯಾಲ್ಕುಲೇಟ್ 25% ಆಫ್ 90. ಅಂದರೆ ನಾನೇ ಒಂದು ರ್ಯಾಂಡಮ್ ಆಗಿ ತೊಗೊಂಡಿದ್ದೀನಿ. ಸೊ ಇಲ್ಲಿ 25% ಆಫ್ 90 ಅಂದರೆ 90 ರುಪೀಸ್ ಇದೆ. ಅದರಲ್ಲಿ 25% ಅಂದರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಅಂದರೆ 25% ಅಂದರೆ ಏನಂತ ಅಂದರೆ 25 ಡಿವೈಡೆಡ್ ಬೈ 100. ಅಂದರೆ ಇಲ್ಲಿ 25% ನಾವು ಈ ರೀತಿಯೂ ಕೂಡ ತೋರಿಸ್ತೀವಿ. ಸೊ ಇಲ್ಲಿ 25 ಇಂಟು 100 ಇಂಟು 90 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 22.5% ಸಿಗುತ್ತೆ. ಅಂದರೆ ಇಲ್ಲಿ ಏನಂತ ಅಂದರೆ 90ನಲ್ಲಿ 25% ಎಷ್ಟು ಅಂತ ಅಂದರೆ 22.5 ರುಪೀಸ್ ಈಸ್ ದ 25%. ಸೊ 25% ಆಫ್ ದ 90 ಈಸ್ 22.5. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಾದಮೇಲೆ ಇನ್ನೊಂದು ಎಕ್ಸಾಂಪಲ್ಸ್ನ ನೋಡೋಣ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ಕ್ವಶನ್, ಎ ವೈಟ್ ಬೋರ್ಡ್ ಈಸ್ ರೆಡ್ಯೂಸ್ಡ್ 20% in price in a sale. The old price was rupees 150. Find out new price. ಏನಂತಂದರೆ ಓಲ್ಡ್ ಪ್ರೈಸ್ ಎಷ್ಟಿತ್ತು ಅಂದರೆ 150 ಇತ್ತು. ಅದರಲ್ಲಿ ಸೇಲ್ ಮಾಡಬೇಕಾದ್ರೆ 20% ರೆಡ್ಯೂಸ್ ಆಗಿದೆ. ಆಗಿದ್ದಾಗ ವಾಟ್ ಈಸ್ ದ ಸೇಲ್ ಪ್ರೈಸ್ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಅಂದರೆ 20% ಆಫ್ 150. ಸೊ ಫಸ್ಟು 150ನಲ್ಲಿ 20% ಅಂತ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿ 150 ಇಂಟು 20%, ಅದರ್ವೈಸ್ ಇಲ್ಲಿ 20 ಡಿವೈಡೆಡ್ ಬೈ 100 ಇಂಟು 150 ಮಾಡಿದ್ರೆ ನಮಗೆ 30 ರುಪೀಸ್ ಸಿಗುತ್ತೆ. ಸೊ ಇದು ಎಷ್ಟು ಅಂತಂದರೆ 30 ರುಪೀಸ್. ಸೊ ಇಲ್ಲಿ ಸೊ ದಟ್ 30 ರಿಡಕ್ಷನ್ ಈಸ್ ದ 30 ಫ್ರಮ್ ಒರಿಜಿನಲ್ ಪ್ರೈಸ್. ದಟ್ ಈಸ್ ಅಂತ ಅಂದರೆ ಇಲ್ಲಿ ಎಷ್ಟು ಅಂತಂದರೆ 150ನಲ್ಲಿ 30 ರುಪೀಸ್ ಲೆಸ್ ಮಾಡಿದ್ರೆ ನಮಗೆ 120 ಈಸ್ ದ ಸೇಲ್ ಪ್ರೈಸ್. ಅಂದರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ರಿಡಕ್ಷನ್ ಆಗಿದೆ ಅದನ್ನು ಲೆಸ್ ಮಾಡಬೇಕು. ಸೊ ದಟ್ ಅದನ್ನು ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 120 ಸಿಗುತ್ತೆ. ಅದೇ ರೀತಿ ಇನ್ನೊಂದು ಕ್ವಶನ್ನ ನೋಡೋಣ. ಇಲ್ಲಿ ನೋಡಿ, ಆನ್ ಆರ್ಟಿಕಲ್ ಈಸ್ ಪರ್ಚೇಸ್ಡ್ ಫಾರ್ rupees 1750 and sold for rupees 1985. ಫೈಂಡ್ ದ ಗೇನ್ ಪರ್ಸೆಂಟ್. ಇಲ್ಲಿ ಏನಂತಂದರೆ ಒಂದು ಆರ್ಟಿಕಲ್ನ ಪರ್ಚೇಸ್ ಮಾಡಿ ಅದನ್ನು ಸೆಲ್ ಮಾಡಿದ್ದಾರೆ. ಸೊ ಅವ್ರು ಪರ್ಚೇಸ್ ಮಾಡಿದಾಗ ಎಷ್ಟಿತ್ತು ಅಂದರೆ 1750 ಇತ್ತು ಆ್ಯಂಡ್ ಸೇಲ್ ಮಾಡಿದಾಗ 1985 ಇದೆ. ಆಗಿದ್ದಾಗ ಇಲ್ಲಿ ಅವರು ಗೇನ್ ಪರ್ಸೆಂಟ್ ಎಷ್ಟು ಅಂತ ಪರ್ಸೆಂಟೇಜ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನಂತಂದರೆ ಒಂದು ಗೇನ್ ಪರ್ಸೆಂಟೇಜ್ಗೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ಪ್ರೈಸ್ನ ಲೆಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅಂತಂದರೆ 1985 ಇದೆ. 1985 ಮೈನಸ್ 1750ನ ಲೆಸ್ ಮಾಡಿದ್ರೆ ನಮಗೆ 235 ಬರುತ್ತೆ. ಈ 235 ಬಂದು ನಮಗೆ ಏನಂತಂದರೆ ಪ್ರಾಫಿಟ್. ಅಂದರೆ ಇಲ್ಲಿ ನಾವು ಜಾಸ್ತಿ ಅಮೌಂಟ್ಗೆ ಸೇಲ್ ಮಾಡಿದ್ದೀವಿ. ಸೊ ಗೈನ್ ಇನ್ ಪರ್ಸೆಂಟೇಜ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಸೊ ಇಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ 235 ಡಿವೈಡೆಡ್ ಬೈ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು ಅಂದರೆ 1750 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಗೇನ್ ಪರ್ಸೆಂಟೇಜ್ ಎಷ್ಟು ಸಿಗುತ್ತೆ ಅಂದರೆ 13.43% ಸಿಗುತ್ತೆ. ಈ ರೀತಿ ನಾವು ಗೇನ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಅನದರ್ ಸಮ್ನ ನೋಡೋಣ ಯಾವ ರೀತಿ ಅಂತ. ಇಲ್ಲಿ ಏನಂತಂದರೆ ಎ ಮ್ಯಾನ್ ಬಾಟ್ 40 ಟಾಯ್ಸ್ ಫಾರ್ 200 ಆ್ಯಂಡ್ ಸೋಲ್ಡ್ 35 ಆಫ್ ದೆಮ್ ಫಾರ್ 950.
ಫೈಂಡ್ ಈಸ್ ಗೇನ್ ಆರ್ ಲಾಸ್ ಪರ್ಸೆಂಟ್ ಅಂದರೆ ಇಲ್ಲಿ ಏನಂತ ಅಂದರೆ 40 ಟಾಯ್ಸ್ನ ತಂದು 40 ಟಾಯ್ಸ್ ಎಷ್ಟು ಅಂತಂದರೆ 800 ರುಪೀಸ್ಗೆ ತಂದು ಅದರಲ್ಲಿ 35 ಟಾಯ್ಸ್ನ 950ಗೆ ಸೇಲ್ ಮಾಡಿದ್ದಾನೆ. ಸೊ ಇದರಲ್ಲಿ ನಾವು ಗೇನ್ ಪರ್ಸೆಂಟೇಜಾ ಅಥವಾ ಗೇನ್ ಲಾಸ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏನಂತ ಅಂದರೆ ಕಾಸ್ಟ್ ಆಫ್ ಪ್ರೈಸ್. ಸೊ ಫಸ್ಟ್ ಏನಂದರೆ ಕಾಸ್ಟ್ ಆಫ್ ಪ್ರೈಸ್ ಫರ್ 40 ಟಾಯ್ಸ್ ಅಂದರೆ ಇಲ್ಲಿ 40 ಟಾಯ್ಸ್ಗೆ ಎಷ್ಟಿದೆ 800 ಇದೆ. ಸೊ ಅಲ್ಲಿಗೆ ಪರ್ 1 ಟಾಯ್ಗೆ ಎಷ್ಟಾಯಿತು ಅಂದರೆ 800 ಡಿವೈಡೆಡ್ ಬೈ 40. ಸೊ ಇಲ್ಲಿ 0 ಕ್ಯಾನ್ಸಲ್, 4 1s 4 2s 420s 80 ಆಗುತ್ತೆ. ಸೊ ಇಲ್ಲಿ ಎಷ್ಟು ಅಂತಂದರೆ 2 ಪರ್ ಟಾಯ್ 20 ರುಪೀಸ್ ಪರ್ ಟಾಯ್, 1 ಟಾಯ್ಗೆ 20 ರುಪೀಸ್ ಆಗುತ್ತೆ. ಸೊ ಇದು ಯಾವುದು ಅಂತಂದರೆ ಕಾಸ್ಟ್ ಆಫ್ ಪ್ರೈಸ್ ಅಂದರೆ ಇಲ್ಲಿ ಪರ್ಚೇಸ್ ಮಾಡಿದ್ದು. ಅವ್ನು ಸೆಲ್ ಎಷ್ಟು ಮಾಡ್ತಾ ಇದ್ದಾನೆ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಫರ್ 35 ಟಾಯ್ಸ್ಗೆ ಎಷ್ಟಾಗುತ್ತೆ ಅಂದರೆ 950. ಸೊ 950 ಡಿವೈಡೆಡ್ ಬೈ 35 ಮಾಡಿದ್ರೆ ನಮಗೆ 27.14 ಪರ್ ಟಾಯ್ ರುಪೀಸ್ ಪರ್ ಟಾಯ್ಗೆ ಬೀಳುತ್ತೆ. ಸೊ ಇಲ್ಲಿ 1 ಟಾಯ್ನ 20 ರುಪೀಸ್ಗೆ ತೊಗೊಂಡಿದ್ದಾನೆ. ಸೇಲ್ ಮಾಡಬೇಕಾದ್ರೆ 27.14ಗೆ ಸೇಲ್ ಮಾಡಿದೆ. ಸೊ ಈಗ ನಮಗೆ ಗೇನ್ ಅಮೌಂಟ್, ಗೇನ್ ಪ್ರಾಫಿಟ್ ಎಷ್ಟು ಅಂತಂದರೆ 27.14ಇಂದ 20ನ ಲೆಸ್ ಮಾಡಿದ್ರೆ ನಮಗೆ 7.14 ಸಿಗುತ್ತೆ. ಸೊ ಇದನ್ನು ನಾವು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಗೇನ್ ಇನ್ ಪರ್ಸೆಂಟ್ ಯಾವ ರೀತಿ ಅಂತಂದರೆ ಇಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂದರೆ 7.14 ಡಿವೈಡೆಡ್ ಬೈ ಸೊ ಒರಿಜಿನಲ್ ಕಾಸ್ಟ್ ಎಷ್ಟಿದೆ ಪರ್ ಟಾಯ್ಗೆ ಅಂದರೆ 20 ರುಪೀಸ್ ಇದೆ. 20 ಇಂಟು 100 ಮಾಡಿದ್ರೆ ನಮಗೆ ಗೇನ್ ಪರ್ಸೆಂಟ್ ಎಷ್ಟು ಸಿಗುತ್ತೆ ಅಂದರೆ 35.7 ರುಪೀಸ್ ಸಿಗುತ್ತೆ. ಸೊ ದಿಸ್ ಈಸ್ ದ ಗೇನ್ ಪರ್ಸೆಂಟ್. ಆ್ಯಂಡ್ ಈ ಥರ ಕ್ವಶನ್ಸ್ನ ನಮಗೆ ಈ BQ ಸಬ್ಜೆಕ್ಟ್ ಅಷ್ಟೇ ಅಲ್ಲದೆ KSET ನೆಟ್ ಎಕ್ಸಾಮಲ್ಲೂ ಕೂಡ ಈ ಥರ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಆ್ಯಂಡ್ ನಿಮಗೆ ಸೆಮ್ ಎಕ್ಸಾಮಲ್ಲೂ ಕೂಡ ಕೇಳ್ತಾರೆ. ಈ ಥರ ಕ್ವಶನ್ಸ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಥ್ಯಾಂಕ್ ಯು.